ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಜೋಕರ್ ರಿಯಾಕ್ಷನ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಬಿಗ್ಗೆಸ್ಟ್ ತಮಿಳ್ ಇಂಡಸ್ಟ್ರಿ ಇದೊಂದು ಹಾಲಿವುಡ್ ಮೂವಿದು ರಿವ್ಯೂ ಮಾಡಕತ್ತೀರಿ. ಇದು ರಿಲೀಸಿಂಗ್ ಡೇಟ್ ಬಂದು ಹೋಗಿ ಅಟ OTT ರಿಲೀಸಿಂಗ್ ಬಂದು ಎಲ್ಲ ಪಬ್ಲಿಸಿಟಿಯಾಗಿ ಇನ್ಸ್ಟಾಗ್ರಾಮ್ ಒಳಗೆಲ್ಲ ಪಬ್ಲಿಸಿಟಿಯಾಗಿ ಹೈಲೈಟ್ಸ್ಗಳು ಕಾಣಿಸ್ತಾ ಇದ್ರು. ಅವಾಗ ಕಟ್ ಸೀನ್ ಮಾಡಿ ಹಾಕಿರುವಂಥ ಲವ್ ಕ್ಯಾರೆಕ್ಟರ್ ಬಗ್ಗೆ, ಆ ಪೇರೆಂಟ್ಸ್ ಬಗ್ಗೆ. ಆ ಸಿನಿಮಾ ಬಂದಿದ್ದು OTT ರಿಲೀಸಿಂಗ್ ಆಗಿ ತುಂಬ ದಿನ ಆಯ್ತು ರೀ. ಸೊ ಈ ಸಿನಿಮಾ ಯಾವಾಗ ರಿಲೀಸ್ ಆಗೈತೆ ಅಂತಂದ್ರೆ 19 ಮಾರ್ಚಕ್ಕೆ ರಿಲೀಸ್ ಆಗೈತೆ ರೀ. ಇದನ್ನು ಅವಾಗಂತೂ ಸಿನಿಮಾ ಎಲ್ಲ ಫುಲ್ ಪಬ್ಲಿಸಿಟಿ ಆಗಿತ್ತು ರೀ. ಸಿನಿಮಾ ಎಲ್ಲ ಕಡೆ ವರ್ಲ್ಡ್ ಚೆನ್ನಾಗಿ ರೆಸ್ಪಾನ್ಸ್ ಬರಾಕೈತೆ ರೀ. ಎಲ್ಲ ತಮಿಳು ಭಾಷೆದೊಳಗೆ ರೀ ಮತ್ತು ತೆಲುಗು ಭಾಷೆದಾಗ ಎರಡು ಒಳಗೆ ಲ್ಯಾಂಗ್ವೇಜ್ ಒಳಗೆ ಡಬ್ಬಿಂಗ್ ಮಾಡಿದ್ರಿ. ಥಿಯೇಟರ್ ರಿಲೀಸಿಂಗ್ ರೀ. ಬಟ್ ಕನ್ನಡ, ಹಿಂದಿ, ಮಲಯಾಳಂ ಇವು 3 ಲ್ಯಾಂಗ್ವೇಜ್ ಒಳಗೆ ಮಾಡಲಿಲ್ಲ ರೀ ಅವರು. ಸೊ ಒಳ್ಳೆಯ ಕಲೆಕ್ಷನ್ ಮಾಡೈತೆ ರೀ ಮೂವಿ. ಒಂದು 90 ಅಬೋವ್ ಕ್ರೋರ್ಸ್ ಆಗೈತೆ ರೀ ಈ ಸಿನಿಮಾದು. ಸೊ ಇದ್ರದ್ದು OTT ರಿಲೀಸಿಂಗ್ ಯಾವಾಗ ಆಯ್ತಪ್ಪ ಅಂತಂದ್ರೆ 16ನೇ ತಾರೀಕಿಗೆ, ಈಗ ಓದು ತಿಂಗಳ 16ನೇ ತಾರೀಕು ಅಂದ್ರೆ ಒಂದು ತಿಂಗಳು ಆಯ್ತು ಇದಾಗಿ OTT ರಿಲೀಸ್ ಆಯ್ಕಾಟ. 16/4/2026 OTT ರಿಲೀಸಿಂಗ್ ಆಯ್ತು ರೀ. ಸೊ ಆ ಸಿನಿಮಾ ನಾನು ತುಂಬ ನೋಡಿದೆ. ಇದ್ರೊಳಗೆ ಏನೋ ಒಂದು ವರ್ಲ್ಡ್ ಕಲೆಕ್ಷನ್ ಮಾಡೈತಿ. ಸಿನಿಮಾ ಚೆನ್ನಾಗೈತೆ ಅಂತ ಒಂದು ಸತಿ ನೋಡಿದ್ರಿ. ಒಂದು ಆರ್ಟಿಗೆ ಟಚ್ ಕೊಟ್ಕಟ ಪೇರೆಂಟ್ಸಿಗೆ ಡೆಡಿಕೇಟ್ ಆದಂಥ ಒಂದು ಸಿನಿಮಾನ ಯೂತ್ ಸಿನಿಮಾ ರೀ. ಇದ್ರೊಳಗೆ 3 ಜನ ಹೀರೋಯಿನರ್ ಇರ್ತಾರೆ, ಒಬ್ಬ ಹೀರೋ ಇರ್ತಾನೆ ರೀ. ಸೊ ಇದನ್ನು ಮ್ಯೂಸಿಕ್ ಡೈರೆಕ್ಷನ್ ಯಾರು ಮಾಡ್ಯಾರಪ್ಪ ಅಂತ GV ಪ್ರಕಾಶ್ ಅಂತೇಳಿ. ಇದ್ರದ್ದು ರೈಟರ್ ಆ್ಯಂಡ್ ಡೈರೆಕ್ಟರ್ ಅಂತಂದ್ರೆ ಕೇನ್ ಗ್ಯಾಂಗ್ ಅಂತಂದ್ರೆ ಈಗ 4 ಜನ ಅದ್ರ 3 ಹೀರೋಯಿನರು, ಒಬ್ಬ ಹುಡುಗ ಇರ್ತಾನಲ್ರಿ ಅದ್ರೊಳಗೆ. ಅವ್ರು 4 ಜನ ಸೇರ್ಕ್ಯಾಟ್ ಮಾಡಿದಂಥ ಒಂದು ಸಿನಿಮಾನ ಯೂತ್ ಮೂವಿ ರೀ. ಈ ಯೂತ್ ಮೂವಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನೀವೇನಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತಿದ್ದೀರಪ್ಪ ಅಂದ್ರೆ ಲೈಕ್ ಮಾಡ್ಕೋರಿ, ಶೇರ್ ಮಾಡ್ಕೋರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಇವತ್ತು ಯೂತ್ ಮೂವಿ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಫಸ್ಟ್ ಒಂದು ಟ್ರೂ ಲವ್ ಸ್ಟೋರಿ ನೋಡ್ತೀರಿ. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ ಅನ್ಕೊಂತೀನಿ. ಟ್ರೂ ಲವ್ ಸ್ಟೋರಿ ನಡೀತಿರ್ತೈತೆ ರೀ. ಆ ಟ್ರೂ ಲವ್ ಸ್ಟೋರಿಗೆ ಒಬ್ಬಾಕಿ ಕಲ್ಲು ಹಾಕಕ್ಕೆ ಬರ್ತಾಳ್ರಿ. ಅಂದ್ರೆ ಈಗ ಆ ಕಡೆ ಮಾಡ್ದಂಗೆ ಮಾಡಿ ಹಾಕಿ ಬಂದಾಗ ಒಂದು ಸ್ವಲ್ಪ ಕನ್ವರ್ಟ್ ಆದಂಗೆ ಮಾಡೋದು, ಇದು ಮಾಡೋದು, ಏನೋ ಮಾಡೋದಂತ ಇದಾಗೋಗುತ್ತೆ ರೀ. ಸೊ ಅದಾದಮೇಲೆ ಅದು 2 ಬ್ರೇಕಪ್ ಆಗಿ 2 ಸರ್ಕೊಂಡ್ಬಿಡ್ತಾರೆ. ಆಮೇಲೆ ಲಾಸ್ಟಿಗೆ ಒಬ್ಬೊಂದು ಒಳ್ಳೆ ಕ್ಯಾರೆಕ್ಟರ್ ಸಿಗ್ತೈತೆ ರೀ. ಬಟ್ ಆ ಕ್ಯಾರೆಕ್ಟ್ರು ಅವರು ಕೊಡುವಂಥ ಬೆಂಬಲ ಆ ಹುಡುಗಿಗೆ ಏನೈತೆ ರೀ ಸಖತ್ ಇಷ್ಟ ಆಗಿರ್ತೈತೆ ರೀ. ಬಟ್ ಏನಪ್ಪ ಅಂತಂದ್ರೆ ಅವ್ರ ಮೈಂಡ್ ಸೆಟ್, ಹೀರೋಯಿನ್ ಒಂದು ಮೈಂಡ್ ಸೆಟ್ ಒಂದು ಇಷ್ಟ ಆಗಿರೋಲ್ಲ. ಯಾಕಪ್ಪ ಅಂತಂದ್ರೆ ಅವರೆಲ್ಲ ಗೆರಿ ಕೊಡ್ದು ಹೇಳ್ತಿರ್ತಾರೆ. ಮನೆಯೊಳಗೆ ತಂದೆ ತಾಯಿಗಳು ಹೇಳ್ತಿರಲ್ರಿ, ಈ ಥರ ಮಾಡಿದ್ರಷ್ಟ ಹಿಂಗೆ ಅಂತಂದೇಳಿ. ಸೊ ಒಂದು ಸ್ಕೋರ್ ಬಗ್ಗೆ ಕೊಟ್ಟು ಇದನ್ನು ಮಾಡಿದಾಗ ಲವ್ ಪ್ರಪೋಸ್ ಮಾಡೋಕೆ ಹೋಗಿರ್ತೈತ್ರಿ ಅದು ಹುಡುಗ. ಸೊ ಆ ಟೈಮ್ ಒಳಗೆ ಇದನ್ನು ಮಾಡ್ಬೇಕಂತಂದ್ರೆ ಅವ್ರು ಒಂದು 90 ಅಬೋ ಸ್ಕೋರ್ ಮಾಡೋ ನಿಂದು SSLCದು, ಆಮೇಲೆ ಇನ್ನು ಲವ್ ಮಾಡೋಕೆ ಒಪ್ಕೊತೀನಿ ಅಂತ ಹೇಳಿರ್ತಾರೆ. ಬಟ್ ಅವರು ಒಬ್ಬರು ಮಾತು ಕೇಳಿಕಟ ಆದ್ರೂ ಮಾಡಿರ್ತಾರೆ, ಅವ್ರು ಸ್ಕೋರ್ ಅಬೋವ್ ಮಾಡಿರ್ತಾನೆ ರೀ ಆ ಹುಡುಗ. ಸೊ ಅಷ್ಟಾದ್ರೂ ಅವ್ರಿಗೆ ವಾಪಸ್ಸು ತಂದೆ ತಾಯಿದು ಒಂದು ಡೆಡಿಕೇಟಿಂಗ್ ಸ್ಟಾರ್ಟ್ ಆಗುತ್ತೆ ರೀ. ಅಲ್ಲಿಂದ ಒಂದು ಎಮೋಷ್ನಲ್ ಸ್ಟಾರ್ಟ್ ಆಗುತ್ತೆ ರೀ. ಇಂಟರ್ವಲ್ ಬಿಟ್ಟು ಬಂದಮೇಲಿಂದ ಎಮೋಷ್ನಲ್ ಸ್ಟಾರ್ಟ್ ಆಗುತ್ತೆ ರೀ. 90 ಅಬೋ ಸ್ಕೋರ್ ಮಾಡ್ತಾರೆ, ಫಸ್ಟ್ ಕ್ಲಾಸ್ ಬರ್ತಾರೆ. ಬ್ಯಾನರ್ ಒಳಗೆಲ್ಲ ನೋಡ್ಕ್ಯಾಟ ಅವ್ರ ತಂದೆ ತಾಯಿ ಪೇರೆಂಟ್ಸ್ ಎಲ್ಲ ಇದ್ದಂಗಾಗಿ ಹೋಗ್ತಾರೆ. ಒಂದು ಒಳ್ಳೆ ಮಸ್ತ್ ಫ್ಯಾಮಿಲಿ ಕುಂತು ನೋಡೋಂಥ ಸಿನಿಮಾನ ರೀ ಇದು ಯೂತ್ ಮೂವಿ. ನಿಜಕ್ಕೂ ಎಮೋಷ್ನಲ್ ಆಗಿಬಿಡ್ತಾರೆ ಲಾಸ್ಟ್ ಮೂಮೆಂಟ್, ಆ ರೀತಿ ಐತ್ರಿ. ಬಟ್ ಈ ಲವ್ ಮಾಡಬೇಕಾದ್ರಪ್ಪ ಅಂತಂದ್ರೆ ಯಾವುದೇ ಅಡೆತಡೆ ಇರಬಾರ್ದು, ಗೆರೆ ಹಾಕಿ ಮಾತಾಡಬಾರ್ದು ಅನ್ನೋದೇ ಒಂದು ಮೂವಿದು ಅದ್ರೊಳಗೆ ರೀ. ಯಾಕಪ್ಪ ಅಂತಂದ್ರೆ ಅವರೆಲ್ಲ ಗೆರೆ ಕೊರ್ದು ಹೇಳ್ತಾರೆ ಹಿಂಗಾದ್ರಷ್ಟ ಅಂತ. ಅದನ್ನು ತಂದೆ ತಾಯಿಗೆ ಮಾಡಿದ್ರಪ್ಪ ಅಂತಂದ್ರೆ ತಂದೆ ತಾಯಿ ನೆನೆಸ್ತಾರಲ್ಲ ಅನ್ನುವಂಥ ಒಂದು ಮೂವಿ ರೀ. ಸೊ OTT ಎಲ್ಲರೂ ಆಲ್ಮೋಸ್ಟ್ ರಿಲೀಸಿಂಗ್ ನೋಡಿರ್ತೀರಿ. ಸೊ ನಂಗೆ ಏನೋ ಒಂದು ಸ್ವಲ್ಪ ಭಾಳ ಇಷ್ಟ ಆಯ್ತು ರೀ ಈ ಸಿನಿಮಾ. ಅದಕ್ಕೋಸ್ಕರ ಇವತ್ತು ನಾನು ರಿವ್ಯೂ ಕೊಡ್ಬೇಕಾಯ್ತು ರೀ. ಸೊ ಬೇಕಾದ್ರೆ ಈಗ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಯೂತ್ ಮೂವಿದು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಒಳಗೆ ಡಬ್ಬಿಂಗ್ ಐತೆ ರೀ ಅಮೆಝಾನ್ ಪ್ರೈಮ್ ಒಳಗೆ. ಆ ಮೂವಿ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ರೀ. ಹೋಗ್ಯಾಟ್ ನೀವು ಒಂದು ಸತಿ ನೋಡಿರಿ. ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟಿಂಗ್ ಸಿನಿಮಾ ರೀ. ಮೊಬೈಲ್ ಒಳಗೆ ಆತ್ರಿ, TV ಒಳಗೆ ಆತ್ರಿ, ಹಾಕ್ಕೊಂಡು ಕುಂತು ನೋಡಿರಿ. ಮಸ್ತಾಗಿರುವಂಥ ಒಂದು ಟ್ರೂ ಲವ್ ಸ್ಟೋರಿ ನಡೀತೈತೆ. ಆದರೆ ಡೆಡಿಕೇಟ್ ಆಗಿದ್ದು ಪೇರೆಂಟ್ಸಿಗೆ ರೀ ಸಿನಿಮಾ. ಸೊ ಸಖತ್ತಾಗಿರುವಂಥ ಸಿನಿಮಾ ರೀ. ಆ ಸಿನಿಮಾ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ರೀ. ಹೋಗ್ಯಾಟ್ ನೀವು ಒಂದು ಸತಿ ನೋಡ್ಕೊರಿ ಅಂತ ಹೇಳ್ತಾ, ಮತ್ತು ಇದೇ ರೀತಿ ಬೇರೆ ಯಾವ್ದಾರು ಮೂವಿ ರಿವ್ಯೂ ಬಂತಪ್ಪ ಅಂತಂದ್ರೆ ಆ ರಿವ್ಯೂ ಇಲ್ಲಕ್ಕ ನಿಮ್ಗೆ ಸಿಗ್ತೀನಿ ಅಂತ್ರಿ. ನಾ ಇವಾಗ ಕೊಟ್ಟಿರುವಂಥ ಯೂತ್ ಮೂವಿ ರಿವ್ಯೂ ನಿಮ್ಗೆ ಏನಾರು ಇಷ್ಟ ಆಯ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ ಲೈಕ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ, ಧನ್ಯವಾದಗಳು.